ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನೇಮವನ್ನು ನೆರವೇರಿಸಿರಿ. ಅಪೊಸ್ತಲನಾದ ಪೌಲನು ಗಲಾತ್ಯದವರ ಸಂಗಡ ಮಾತನಾಡುತ್ತಾ ಅವರಿಗೆ ಪತ್ರಿಕೆಯನ್ನು ಬರೆದು ಕೊನೆಯ ಭಾಗಗಳಿಗೆ ಬರಬೇಕಾದ್ರೆ ಅದರ 6ನೇ ಅಧ್ಯಾಯದ ಮೇಲೆ ಆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗಬೇಕಾದ್ರೆ ಕ್ರೈಸ್ತರು ಪವಿತ್ರಾತ್ಮ ಪ್ರೇರಿತರಾಗಿ ನಡೆಯಬೇಕಾದ ರೀತಿಯ ಕೆಲವು ಬುದ್ಧಿಮಾತುಗಳನ್ನು ಪೌಲ ಗಲಾತ್ಯದವರ ಸಂಗಡ ಮಾತನಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಗಲಾತ್ಯದವರು ಆಲ್ರೆಡಿ ಕ್ರಿಸ್ತನನ್ನು ನಂಬಿದಂತಹ ವ್ಯಕ್ತಿಗಳು. ಕ್ರಿಸ್ತನನ್ನು ನಂಬಿ ಜೀವನ ಮಾಡ್ತಾ ಇರುವಂತಹ ಈ ವ್ಯಕ್ತಿಗಳಲ್ಲಿ ಸುಳ್ಳು ಬೋಧಕರು ಸಭೆಯೊಳಗೆ ಬಂದು ಅವರಿಗೆ ಒಂದು ಉಪದೇಶ ಮಾಡಿದ್ದಾರೆ. ನೀವು ಬರೀ ಕ್ರಿಸ್ತನನ್ನು ಹಿಂಬಾಲಿಸಿದ್ರೆ ಆಗಲ್ಲ, ಧರ್ಮಶಾಸ್ತ್ರವನ್ನು ಸಹ ನೀವು ಫಾಲೋ ಮಾಡಬೇಕಾಗತ್ತೆ, ಧರ್ಮಶಾಸ್ತ್ರವನ್ನು ಅನುಸರಿಸಿ ಜೀವಿಸಬೇಕು ಎಂಬುದಾಗಿ ಪೌಲ ಅವರ ಸಂಗಡ ಮಾತಾಡ್ತಾನೆ. ಹೀಗೆ ಆ ಧರ್ಮಶಾಸ್ತ್ರದಲ್ಲೂ ಮತ್ತು ಕೃಪೆಯ ಶಾಸ್ತ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ಒಂದು ಗುಂಪು ಜನ ಅಲ್ಲಿದ್ದಾರೆ. ಮತ್ತೊಬ್ಬರು ಕ್ರಿಸ್ತನಿಗಾಗಿಯೇ ಜೀವಿಸ್ತಾ ಇರುವಂತಹ ಇನ್ನೊಂದು ಗುಂಪು ಜನ ಇದ್ದಾರೆ. ಅವರ ಮಧ್ಯದಲ್ಲಿ ಕೆಲವು ಬುದ್ಧಿ ಮಾತುಗಳನ್ನು ಪೌಲ ಹೇಳ್ತಾ ಇದ್ದಾನೆ. ಅದರಲ್ಲಿ ಹೇಳುವಂತಹ ಒಂದು ಮಾತು, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನೇಮವನ್ನು ನೆರವೇರಿಸಿರಿ. ನಾವು ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಪೌಲ ಬೇರೊಂದು ರೀತಿಯಲ್ಲಿ ಅವರ ಸಂಗಡ ಮಾತನಾಡ್ತಾನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿ ಇರಲಿ. ಹಾಗಾದರೆ ಒಬ್ಬನು ಸ್ವಹಿತವನ್ನು ಮಾತ್ರ ನೋಡಬಾರ್ದು, ಪರಹಿತವನ್ನು ನೋಡಬೇಕು. ಇಲ್ಲಿ ಒಬ್ಬನು ಮತ್ತೊಬ್ಬರ ಭಾರವನ್ನು ಹೊತ್ಕೋಬೇಕು. ದೇವರ ಮಕ್ಕಳಾದಂತಹ ನಾವು ಭಾರ ಹೊತ್ತುಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ. ಹಾಗಾದರೆ ನಾವು ಭಾರ ಹೊರಬಾರ್ದು ಅಂತ ಅಲ್ಲಿ ಹೇಳುತ್ತೆ. ನೀವು ಭಾರ ಹೊತ್ಕೋಬೇಡಿ, ನಿಮ್ಮ ಚಿಂತಾ ಭಾರವನ್ನು ಕರ್ತನ ಮೇಲೆ ಹಾಕ್ರಿ. ಅದರರ್ಥ ಚಿಂತಾ ಭಾರ ಹೊರಬಾರ್ದು, ಆದರೆ ಮತ್ತೊಬ್ಬರ ಭಾರವನ್ನು ನಾವು ಹೊರಬೇಕು. ಏನಿದ್ರ ಅರ್ಥ? ಚಿಂತಾ ಭಾರ ಅಂದರೆ ನನ್ನಲ್ಲಿರುವಂತಹ ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ಕೊಂಡು ನಾನು ಇದಕ್ಕೆ ಪರಿಹಾರ ಕಂಡುಕೊಳ್ಳದಿದ್ದರೆ ಹೇಗೆ ಎಂಬುದಾಗಿ ಟೆನ್ಷನ್ ಮಾಡಿಕೊಂಡು ನಿರಾಶರಾದ ಅನುಭವದಲ್ಲಿ ಮುಂದೆ ಹೋಗುವುದಕ್ಕೆ ದೇವರು ಇಷ್ಟಪಡೋದಿಲ್ಲ. ನಮ್ಮ ಜೀವಿತದ ಪ್ರತಿಯೊಂದು ಭಾರವನ್ನು ದೇವರ ಕೈಗಳಿಗೆ ಒಪ್ಪಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ದೇವರಿಗೋಸ್ಕರ ಒಪ್ಪಿಸಿಕೊಡುವಂತಹ ಅನುಭವ ನಮ್ಮಲ್ಲಿ ಉಂಟಾಗಬೇಕು. ಆ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಚಿಂತೆಗಳನ್ನು ನಾವು ಮನಸ್ಸಲ್ಲೇ ಶರೀರದಲ್ಲೇ ಇಟ್ಕೊಂಡ್ರೆ ದೇವ್ರ ವಾಕ್ಯ ಹೇಳ್ತದೆ, 1 ಮೊಳ ಉದ್ದ ಬೆಳೆಯೋಕ್ಕಾಗಲಿ 1 ಮೊಳ ಕಡಿಮೆ ಮಾಡೋಕ್ಕಾಗಲಿ ನಮ್ಮ ಕೈಯಲ್ಲಾಗಲ್ಲ. ಹಾಗಾದರೆ ಏನು ಮಾಡಬಾರ್ದು? ನಾವು ಚಿಂತಾ ಭಾರವನ್ನು ಹೊರಬಾರ್ದು, ಆದರೆ ಮತ್ತೊಬ್ಬರ ಭಾರವನ್ನು ಹೊರಬೇಕು. ಮತ್ತೊಬ್ಬರ ಭಾರ ಅಂದರೆ ಮತ್ತೊಬ್ಬ ಅಥವಾ ಇನ್ನೊಬ್ಬ ವಿಶ್ವಾಸಿಯ ನಿರಾಶೆಗಳು, ವೇದನೆಗಳು, ದುಃಖಗಳು, ಆ ಭಾರವನ್ನು ಹೊತ್ತು ನಾವು ಪ್ರಾರ್ಥನೆ ಮಾಡುವವರಾಗಬೇಕು. ಅವರಿಗೆ ಸಹಾಯ ಮಾಡುವ ವ್ಯಕ್ತಿಗಳಾಗಬೇಕು. ಅವರಿಗೆ ರಿಲ್ಯಾಕ್ಸ್ ಮಾಡುವಂಥ ಒಂದು ಅನುಭವವನ್ನು ಉಂಟಾಗಬೇಕು. ಅವರ ಜೀವಿತದಲ್ಲಿ ವಿಶ್ರಾಂತಿಕರವಾದ ಒಂದು ಅನುಭವವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಇನ್ನೊಬ್ಬ ವ್ಯಕ್ತಿ ಭಾರ ಹೊತ್ಕೊಂಡು ಹೋಗಬೇಕಾದ್ರೆ ಅದನ್ನು ಶೇರ್ ಮಾಡಿಕೊಳ್ಳುವಂಥ ಒಂದು ಮನಸ್ಸು ನಮ್ಮಲ್ಲಿ ಬಂದಾಗ, ಅವರ ಭಾರವನ್ನು ಹೊತ್ತಾಗ ಅವನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ, ಮನಸ್ಸಲ್ಲಿ ಒಂದು ಸಮಾಧಾನ ಅವನಲ್ಲಿ ಉಂಟಾಗುತ್ತೆ. ಈ ದಿವಸ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಾವು ಇತರರ ಭಾರವನ್ನು ಹೊತ್ತುಕೊಳ್ಳುವರಾಗಬೇಕು. ಇತರರಿಗೆ ಒಂದು ಭಾರವಾಗಬಾರ್ದು. ನಾವು ಅನೇಕ ಸಂದರ್ಭದಲ್ಲಿ ನಾವು ಇತರರಿಗೆ ಒಂದು ಭಾರವಾಗಿಬಿಡ್ತೀವಿ, ಇತರರಿಗೆ ಒಂದು ವೇದನೆ ಆಗಿಬಿಡ್ತೀವಿ, ಇತರರಿಗೆ ಒಂದು ಕಷ್ಟವಾಗಿಬಿಡ್ತೀವಿ. ಆದರೆ ವಾಕ್ಯ ಹೇಳ್ತದೆ, ನೀವು ಇತರರಿಗೆ ಒಂದು ಭಾರವಾಗದೆ ಇತರರ ಭಾರವನ್ನು ಹೊತ್ತುಕೊಳ್ಳುವಂತಹ ಒಂದು ಮನಸ್ಸುಂಟಾಗಲಿ. ಅವರ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದುವ
ಅವರು ದೇವರನ್ನು ತಿಳಿದುಕೊಂಡಿರುವಂತಹವರು ನಮ್ಮ ಎರಡು ಮಾತುಗಳಿಂದ ಸಮಾಧಾನ ಹೊಂದಿಕೊಳ್ಳುವವರಾಗಬೇಕು. ನಮ್ಮ ಮಾತುಗಳಿಂದ ಅವರು ಧೈರ್ಯವನ್ನು ತಂದುಕೊಳ್ಳುವಂಥ ವ್ಯಕ್ತಿಗಳಾಗಬೇಕು. ನಮ್ಮ ಮಾತುಗಳಿಂದ ಅವರಿಗೆ ಆದರಣೆ ಉಂಟಾಗಬೇಕು. ಯೋಬನ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ ಸ್ನೇಹಿತರು 3 ಜನ ಬರ್ತಾರೆ. ಭಾರ ಹೊರಕ್ಕೆ ಬಂದಿದ್ದು, ಸಮಾಧಾನ ಮಾಡೋಕ್ಕೆ ಬಂದಿದ್ದು. ಆದರೆ ಅವರು ಭಾರವನ್ನು ಹೊತ್ತುಕೊಳ್ಳಲಿಲ್ಲ. ಅವರು ಇನ್ನೂ ಹೆಚ್ಚು ಭಾರವನ್ನು ಅವನ ಮೇಲೆ ಹಾಕ್ಬಿಟ್ರು, ಇನ್ನೂ ಹೆಚ್ಚು ವೇದನೆಯನ್ನು ಉಂಟು ಮಾಡಿದ್ರು. ಆದರೆ ದೇವರು ನಮ್ಮಿಂದ ಇಷ್ಟಪಡುವಂಥದ್ದು, ನಾನು ಇನ್ನೊಬ್ಬನಿಗೆ ಭಾರವಾಗದೆ ನಾನು ಅವನ ಭಾರವನ್ನು ಹೊರುವವನಾಗಬೇಕು. ಅವನಿಗೊಂದು ಸಮಾಧಾನವನ್ನು, ಅವನಿಗೊಂದು ಧೈರ್ಯವನ್ನು ಕೊಡುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡುವುದಕ್ಕಾಗಿ ನಮ್ಮನ್ನೇ ನಾವು ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಳ್ಳೋಣ. ನಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕೋಣ. ಅದೇ ಸಮಯದಲ್ಲಿ ನಮ್ಮ ಒಡ ಹುಟ್ಟಿದವರ ಅಥವಾ ನಮ್ಮ ವಿಶ್ವಾಸಿಗಳ, ನಮ್ಮ ಜೊತೆ ದೇವರ ಮಕ್ಕಳ ಭಾರವನ್ನು ಹೊತ್ತು ಕ್ರಿಸ್ತನ ನಿಯಮವನ್ನು ನೆರವೇರಿಸುವುದಕ್ಕೆ, ಕ್ರಿಸ್ತನು ಅದನ್ನೇ ನಮ್ಮಿಂದ ಬಯಸ್ತಾನೆ. ಆ ನಿಯಮವನ್ನು ನೆರವೇರಿಸುವುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಆ ಕರ್ತನು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ನಿನ್ನ ಸನ್ನಿಧಾನದಲ್ಲಿ ನಮ್ಮ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕಿ ಇತರರ ಭಾರವನ್ನು ಹೊತ್ತು ಅವರಿಗೊಂದು ಆದರಣೆಯಾಗಿ, ಅವರಿಗೊಂದು ಸಮಾಧಾನವಾಗಿ ನಿಲ್ಲುವ ಹಾಗೆ ನೀನು ನಮಗೆ ಕೃಪೆ ಮಾಡು, ನಮ್ಮನ್ನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.